ಹಾಯ್ ಎಲ್ರಿಗೂ ನಮಸ್ಕಾರ. ಪಿತೃಪಕ್ಷದ ದಿನ ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಹಾಗೂ ಅದರ ಫಲಗಳೇನು ಮತ್ತು ಗಂಡು ಸಂತಾನವಿಲ್ಲದವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಪಿತೃಪಕ್ಷವನ್ನು ಮಾಡಬಹುದಾ ಇಲ್ಲವಾ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ನೀರಿನ ಜೊತೆ ಬೆರೆಸಿ ತರ್ಪಣ ಬಿಡುವುದರಿಂದ ಪೂರ್ವಜರ ಆತ್ಮಗಳು ಸಂತೃಪ್ತಗೊಳ್ಳುತ್ತವೆ. ಪಿತೃಪಕ್ಷದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ನಮ್ಮ ಪಿತೃಗಳ ಆತ್ಮವೇನಾದರೂ ಸಂಕಟದಲ್ಲಿದ್ದರೆ ಅದು ನಿವಾರಣೆಯಾಗಿ ನಮ್ಮನ್ನು ಆಶೀರ್ವದಿಸಲು ಸುಲಭವಾಗುತ್ತದೆ. ಇದರಿಂದ ನಮ್ಮ ಜೀವನದಲ್ಲಿ ಆಗು ಹೋಗುವ ತೊಂದರೆಗಳು ಅಥವಾ ವಿಪತ್ತುಗಳು ನಿವಾರಣೆಯಾಗುತ್ತವೆ. ಇದೇ ಕಾರಣದಿಂದಾಗಿ ಪಿತೃಪಕ್ಷದಲ್ಲಿ ನಮಗೆ ಯಾವ ದಾನವನ್ನೂ ಮಾಡಲು ಸಾಧ್ಯವಾಗದ ಕಾರಣ ಕನಿಷ್ಠ ಪಕ್ಷ ಕಪ್ಪು ಎಳ್ಳನ್ನಾದರೂ ದಾನ ಮಾಡಬೇಕು. ಅನ್ನದಾನ. ಪಿತೃಪಕ್ಷದ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಯಾವುದೇ ರೂಪದಲ್ಲಾದರೂ ಭೂಮಿಗೆ ಬರಬಹುದು. ಇಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ಬಡವರಿಗೆ, ನಿರ್ಗತಿಕರಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು. ಪಿತೃಪಕ್ಷದಲ್ಲಿ ನಾವು ಮಾಡುವ ಅನ್ನದಾನವು ನೇರವಾಗಿ ನಮ್ಮ ಪಿತೃಗಳಿಗೆ ತಲುಪಿ ಅವರು ತೃಪ್ತರಾಗುತ್ತಾರೆ. ಇನ್ನು ನಾವು ಮಾಡುವ ಕಾರ್ಯಗಳಲ್ಲಿ ಯಶಸ್ಸು ನಮ್ಮದಾಗಿ ಸಂತಾನ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ವಸ್ತ್ರದಾನ. ಗರುಡ ಪುರಾಣದ ಪ್ರಕಾರ ನಮ್ಮಂತೆಯೇ ನಮ್ಮ ಪೂರ್ವಜರ ಆತ್ಮವು ಋತುಗಳ ಬದಲಾವಣೆಯಿಂದಾಗಿ ಪ್ರಭಾವಿತರಾಗಿರುತ್ತಾರೆ. ಆದ ಕಾರಣ ತಮ್ಮ ವಾರಸುದಾರರು ಬಟ್ಟೆಗಳನ್ನು ನೀಡಲಿ ಎಂದು ಬಯಸಿರುತ್ತಾರೆ. ಆದುದರಿಂದ ನಾವು ಮಾಡುವ ದಾನ ಪರೋಕ್ಷವಾಗಿ ನಮ್ಮ ಪಿತೃಗಳಿಗೆ ಸೇರುತ್ತದೆ. ಪಿತೃಪಕ್ಷದ ಸಂದರ್ಭದಲ್ಲಿ ಸೀರೆ, ಪಂಚೆ, ಶಲ್ಯಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಭೌತಿಕ ಸಂತೋಷವನ್ನು ಪಡೆದುಕೊಳ್ಳಬಹುದು. ಛತ್ರಿದಾನ. ಮೃತ್ಯುವಿನ ನಂತರ ವ್ಯಕ್ತಿಯ ಆತ್ಮವು ಇಹಲೋಕಕ್ಕೆ ತೆರಳುವಾಗ ಎಲ್ಲ ಋತುಗಳನ್ನು ಹಾದು ಹೋಗಬೇಕಾಗುತ್ತದೆ. ಆಗ ಅಲ್ಲಿ ಬೆಂಕಿಯ ಮಳೆ ಬರುವ ಸಾಧ್ಯತೆ ಇದ್ದು ಛತ್ರಿ ಅಲ್ಲಿ ಉಪಯುಕ್ತವಾಗುತ್ತದೆ ಎಂಬ ನಂಬಿಕೆಯಿದೆ. ಛತ್ರಿ ದಾನ ಮಾಡುವುದರಿಂದ ನಾವು ದೀರ್ಘಾಯಸ್ಸನ್ನು ಪಡೆಯಬಹುದು. ಪಾದುಕೆ ಅಥವಾ ಚಪ್ಪಲಿ ದಾನ. ಪಿತೃಪಕ್ಷದ ದಿನ ಚಪ್ಪಲಿಯನ್ನು ದಾನ ಮಾಡುವುದರಿಂದ ಅನೇಕ ರೋಗ ರುಜಿನಗಳಿಂದ ನಿವಾರಣೆಯನ್ನು ಪಡೆಯಬಹುದು ಹಾಗೂ ಆರ್ಥಿಕ ಸಮಸ್ಯೆಗಳಂತಹ ಸಂಕಷ್ಟಗಳು ನಿವಾರಣೆಯಾಗುತ್ತವೆ. ಇದರಿಂದ ಅಷ್ಟಮ ಶನಿ ಕಾಟವು ದೂರವಾಗುತ್ತದೆ. ಬೆಲ್ಲ ಮತ್ತು ಉಪ್ಪು. ಪಿತೃಪಕ್ಷದ ಸಂದರ್ಭದಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಆಗುವ ದೊಡ್ಡ ದೊಡ್ಡ ಜಗಳಗಳು ನಿವಾರಣೆಯಾಗುತ್ತದೆ ಹಾಗೂ ಸಂಘರ್ಷಗಳು ದೂರವಾಗಿ ಮನೆಯಲ್ಲಿ ಸಂತೋಷ ಸಂಭ್ರಮ ತುಂಬಿರುತ್ತದೆ. ಅದರಲ್ಲೂ ಬಹುಮುಖ್ಯವಾಗಿ ಉಪ್ಪನ್ನು ದಾನ ಮಾಡುವುದರಿಂದ ಮೃತ್ಯುವಿನ ಭಯ ನಿವಾರಣೆಯಾಗುತ್ತದೆ. ಗೋದಾನ. ಹಿಂದೂ ಸಂಸ್ಕೃತಿಯಲ್ಲಿ ಗೋದಾನವನ್ನು ಮಹಾದಾನ ಎಂದು ಪರಿಗಣಿಸಲಾಗಿದೆ. ಪಿತೃಗಳ ಹೆಸರಿನಲ್ಲಿ ಜೀವಂತ ಮಾತಾಪಿತೃವಾದ ಗೋವನ್ನು ದಾನ ಮಾಡುವುದರಿಂದ ನಮ್ಮ ಪಾಪಗಳೆಲ್ಲವೂ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಗೋವನ್ನು ದಾನ ಮಾಡಲು ಸಾಧ್ಯವಾಗದ ಕಾರಣ ಗೋವಿನ ಪ್ರತಿಮೆಯನ್ನಾದರೂ ದಾನ ಮಾಡಿದ್ದಲ್ಲಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಬೆಳ್ಳಿ ದಾನ. ಬೆಳ್ಳಿ ಚಂದ್ರನಿಗೆ ಸಂಬಂಧಿಸಿದ ಲೋಹ. ಹಾಗಾಗಿ ನಮ್ಮ ಪಿತೃಗಳಿಗೆ ಚಂದ್ರನಂತೆ ಹೊಳೆಯುವ ಬೆಳ್ಳಿ ಪಾತ್ರೆಗಳು ಅಥವಾ ವಸ್ತುಗಳು ಇಷ್ಟವಾಗುವುದು ಎಂಬುದು ನಂಬಿಕೆ. ಆದುದರಿಂದ ಪಿತೃಪಕ್ಷದ ಸಂದರ್ಭದಲ್ಲಿ ಬೆಳ್ಳಿಯನ್ನು ದಾನ ಮಾಡಿದರೆ ನಮ್ಮ ಪಿತೃಗಳು ತೃಪ್ತರಾಗುತ್ತಾರೆ ಹಾಗೂ ಅವರ ಆಶೀರ್ವಾದವೂ ನಮಗೆ ಲಭಿಸುತ್ತದೆ. ಗೋವಿನ ತುಪ್ಪದಾನ. ಪಿತೃಪಕ್ಷದ ಸಂದರ್ಭದಲ್ಲಿ ಒಂದು ಬಟ್ಟಲಿನಷ್ಟಾದರೂ ತುಪ್ಪವನ್ನು ದಾನ ಮಾಡಿದರೆ ಮನೆಯ ವಾತಾವರಣ ಶಾಂತವಾಗಿರುತ್ತದೆ. ಜಾತಕದಲ್ಲಿರುವ ಪಿತೃದೋಷವು ಈ ತುಪ್ಪದಾನದಿಂದ ನಿವಾರಣೆಯಾಗುತ್ತದೆ. ಇನ್ನು ಪಿತೃಪಕ್ಷದ ಸಂದರ್ಭದಲ್ಲಿ ಗೋವಿನ ತುಪ್ಪವನ್ನು ದಾನ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಭೂದಾನ ಅಥವಾ ಭೂಮಿದಾನ. ಇದು ಅತ್ಯಂತ ದೊಡ್ಡ ದಾನವಾಗಿರುತ್ತದೆ ಹಾಗೂ ಪುಣ್ಯಕರವಾದ ದಾನವಾಗಿರುತ್ತದೆ. ಇದು ಎಲ್ಲರಿಂದಲೂ ಆಗುವಂಥದ್ದಲ್ಲ. ಆರ್ಥಿಕವಾಗಿ ಸಶಕ್ತರಾಗಿದ್ದ ಪಕ್ಷದಲ್ಲಿ ಅಗತ್ಯ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಭೂಮಿಯನ್ನು ದಾನ ಮಾಡುವುದರಿಂದ ಕುಟುಂಬದ ಬೆಳವಣಿಗೆ ಉತ್ತಮವಾಗುತ್ತದೆ. ಭೂದಾನದಿಂದ ಕುಟುಂಬದ ಗೌರವ ವೃದ್ಧಿಯಾಗುತ್ತದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಗರುಡ ಪುರಾಣದ ಪ್ರಕಾರ ಗಂಡು ಸಂತಾನವಿಲ್ಲದಿದ್ದರೆ ಹೆಣ್ಣು ಮಕ್ಕಳು ತರ್ಪಣ ಬಿಡುವಂತಿಲ್ಲ. ಆದರೆ ತಮ್ಮ ಗಂಡನ ಮನೆಯ ಅನುಮತಿಯನ್ನು ಪಡೆದು ಒಮ್ಮತದಿಂದ ಪಿತೃಪಕ್ಷವನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.